ನಮಸ್ತೆ ಸ್ನೇಹಿತರೆ, ಕೃಷಿ ದಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಕೊನೆಗೂ ಅರ್ಜಿ ಹಾಕಿ ಕಾಯುತ್ತಿದ್ದ ರೈತರಿಗೆ ಸೋಲಾರ್ ಮೋಟಾರ್ ಪ್ಯಾನೆಲ್ ಕೇಬಲ್ಗಳು ಅವರ ಕೈಗೆ ಸಿಕ್ತು. ಹೌದು ಸ್ನೇಹಿತರೆ, ನಾನು 80% ಸಬ್ಸಿಡಿ ಸೋಲಾರ್ ಬಗ್ಗೆನೇ ಮಾತಾಡ್ತಾ ಇರೋದು. ಬರೋಬ್ಬರಿ 50 ಜನ ಅರ್ಜಿಗೆ ಸೋಲಾರ್ ಮೆಟೀರಿಯಲ್ಗಳು ಬಂದಿವೆ. ಈ ವಿಚಾರ ತಿಳಿದ ತಕ್ಷಣ ನಾನು ಆ ಒಂದು ಕ್ಷಣವನ್ನು ನನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿಯಲು ಓಡೋಡಿ ಬಂದೆ. ಆದರೆ ನನಗೆ ವಿಚಾರ ತಿಳಿದಿದ್ದು ಸಂಜೆ 5 ಗಂಟೆಗೆ. ನಾನು ಸ್ಥಳಕ್ಕೆ ಬರೋದರಲ್ಲಿ 6 ಗಂಟೆ ಆಗಿತ್ತು. ಯಾಕೆ ಈ ಒಂದು ಕತ್ತಲಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಂತಂದರೆ, ನಾಳೆ ಬೆಳಗ್ಗೆ ಆಗೋದ್ರಲ್ಲಿ ಇದರಲ್ಲಿ ಎಲ್ಲ ಅಂದರೆ 75% ಮೆಟೀರಿಯಲ್ಗಳು ರೈತರ ಮನೆಗೆ ಸೇರುತ್ತೆ. ಈ ರೀತಿಯಾಗಿ ಒಂದೇ ಕಡೆ ಸ್ಟಾಕ್ ಇರೋದನ್ನು ನೀವು ಸಹಿತ ನೋಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ರೈತರ ಕನಸುಗಳನ್ನು ಹೊತ್ತು ತಂದ ಗಾಡಿಗಳು ಇವೆ. ಒಂದು ಕ್ಯಾಂಟರ್ ಮತ್ತು ಇನ್ನೊಂದು ಅಶೋಕ್ ಲೈಲ್ಯಾಂಡ್. ಒಂದು ಲಾರಿಯ ತುಂಬ ಸೋಲಾರ್ಗೆ ಬೇಕಾದಂಥ ಪ್ಯಾನಲ್ಗಳು ತುಂಬಿತ್ತು ಸ್ನೇಹಿತರೆ. ಇದರಲ್ಲಿ ಕೆಲವೊಂದನ್ನು ಅನ್ಲೋಡ್ ಮಾಡಿದ್ದಾರೆ, ಇನ್ನೊಂದಷ್ಟನ್ನು ಅನ್ಲೋಡ್ ಮಾಡಬೇಕಾಗಿದೆ. ಲಾರಿಯಲ್ಲೇ ಕೆಲವೊಂದು ಸ್ಟಾಕ್ ಇದೆ ಸ್ನೇಹಿತರೆ. ಮತ್ತು ಇನ್ನು ಅಶೋಕ್ ಲೈಲ್ಯಾಂಡಲ್ಲಿ ಮೋಟರ್ಗೆ ಸಂಬಂಧಿಸಿದ ಪರಿಕರಗಳು ಅಂದರೆ 5 HP ಮೋಟ್ರು, 10 HP ಮೋಟ್ರುಗಳು ಮತ್ತು ಸ್ಟಾರ್ಟರ್ಗಳು, ಕೇಬಲ್ಗಳು ಮತ್ತು ಕೆಲವೊಂದು ಫಿಟ್ಟಿಂಗ್ಸ್ಗಳನ್ನು ಈ ಅಶೋಕ್ ಲೈಲ್ಯಾಂಡಲ್ಲಿ ತಂದಿದ್ದಾರೆ ಸ್ನೇಹಿತರೆ. ನೀವೀಗೇನು ನೋಡ್ತಾ ಇದ್ದೀರಾ, ಇದು ಮೆಟಲ್ ಪೀಸ್ಗಳು, ಮೆಟಲ್ ಪೈಪ್ಗಳು ಮತ್ತು ಮೆಟಲ್ನ ಒಂದು ಏನು ಚಿತ್ರಣ ನೀವು ನೋಡ್ತಾ ಇದ್ದೀರಾ, ಇವೆಲ್ಲ ಸ್ಟ್ರಕ್ಚರ್ಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಸ್ನೇಹಿತರೆ. ಅಂದರೆ ನೆಲದ ಮೇಲಿಂದ ಪೆನಲ್ಗಳನ್ನು ಕೂರಿಸೋದಕ್ಕೋಸ್ಕರ ಕಬ್ಬಿಣದ ಸ್ಟ್ರಕ್ಚರನ್ನು ರೆಡಿ ಮಾಡ್ತಾರೆ. ಈ ಒಂದು ರೆಡಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಆ್ಯಂಗಲ್ಗಳು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂತಹ ಮೆಟೀರಿಯಲ್ಗಳು ಇವು ಸ್ನೇಹಿತರೆ. ಲೈಟ್ ಅರೆಸ್ಟರ್ ಅಂದರೆ ಸಿಡಿಲು ನಿರೋಧಕ. ಈ ಸಿಡಿಲು ನಿರೋಧಕ ಅಂತ ಅಂದರೆ ಸ್ನೇಹಿತರೆ, ನಾವು ನಮ್ಮ ಹೊಲದಲ್ಲಿ, ತೋಟದಲ್ಲಿ ಈ ಮೋಟ್ರ್ಗಳನ್ನು, ಸೋಲಾರ್ ಪ್ಯಾನೆಲ್ಗಳನ್ನು ಫಿಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮೋಡಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಸಿಡಿಲು ಉತ್ಪತ್ತಿಯಾಗುತ್ತೆ. ಆ ಸಿಡಿಲನ್ನು ಗ್ರಹಿಸಿ ಭೂಮಿಯಲ್ಲಿ ಡಿಸ್ಚಾರ್ಜ್ ಮಾಡೋದಕ್ಕೋಸ್ಕರ ಈ ಒಂದು ಸಿಡಿಲು ನಿರೋಧಕವನ್ನು ಉಪಯೋಗಿಸಲಾಗುತ್ತೆ. ಅದನ್ನು ಸಹಿತ ಸರಿಯಾಗಿ ಯಾವುದೇ ತೊಂದರೆ ಆಗದ ರೀತಿ ನಿಮಗೆ ಹಾಕಿ ನಿಮ್ಮ ಸೋಲಾರ್ ಮೋಟಾರ್ ಮತ್ತು ಪ್ಯಾನಲ್ಗಳು ದೀರ್ಘಕಾಲ ಬಾಳಿಕೆ ಬರೋ ರೀತಿ ಇವರು ಒಂದು ಸ್ಟ್ರಕ್ಚರನ್ನು ರೆಡಿ ಮಾಡ್ತಾರೆ ಸ್ನೇಹಿತರೆ. ಈ ಒಂದು ದೃಶ್ಯವನ್ನು ನೋಡಿ ತುಂಬ ಖುಷಿ ಆಯಿತು ನನಗೆ. ಯಾಕೆ ಅಂದರೆ 50 ಜನ ರೈತರ ಕನಸು ನನ್ನ ಮುಂದೆ ನಾನು ನೋಡ್ತಾ ಇದ್ದೆ. ಇದು ಕೇಬಲ್ಸ್ ಅಲ್ವರ? ಇದು ಅರ್ಥಿಂಗ್ ರಾಡ್ ಅಲ್ವರ? ಅದು ಓಕೆ. ಇದೇನು ಬಾಕ್ಸ್ ಹೇಳಿ? ಇದು ಸ್ಟಾರ್ಟ್ರಾ? ಯಾವ್ದಾನ ಒಂದು ಓಪನ್ ಮಾಡಿ ತೋರ್ಸೋಕ್ಕಾಗತ್ತಾ? ಇಲ್ಲ, ಓಪನ್ ಮಾಡೋದು ಯಾವುದು ಇಲ್ವಾ? ಬರೋಣ ಅಣ್ಣ, ಇದು ಎಷ್ಟು HP? ಸರ್, ಇದು 5 HP. ಇದು 5 HP. ಇದು ಒಂದೇನು ಸೆಕೆಂಡು. ಸೈಡ್ನ ಸ್ವಿಚ್ ಇರುತ್ತಲ್ಲವ್ರ ಇದು? ಹೌದೌದು, ಆನ್ ಆಫ್ ಸ್ವಿಚ್ ಇಲ್ಲೂ ಇರುತ್ತೆ. ಇಲ್ಲೂ ಆಯ್ತು ನೋಡ್ರಿ, ಆಫು ಆನು. ಇದು ಇಲ್ಲೂ ಎಲ್ಲ ಇರುತ್ತೆ. ಇರುತ್ತೆ. ಓಕೆ, ಥ್ಯಾಂಕ್ಸ್. ಓಕೆ, ಮೋಟ್ರಲ್ಲವ್ರ? ಇದು 10 HP ಸ್ಟಾರ್ಟ್ರು. ಇದು 10 HP ಇದು? ಓಕೆ. ಅವು 7 HP ಮೋಟ್ರ್ಗಳು. 7 HP ಮೋಟ್ರುಗಳು ಇವೆಲ್ಲ ಫುಲ್ ಎಲ್ಲ 7 HP ನಾ? ಇವು 10 HP ಮೋಟ್ರ್ಗಳು. ಹೌದಾ? ಇವಾ? V6. ಇವೆಲ್ಲ ಸೀಲ್ಡ್ ಆಗಿರುತ್ತೇನೆ? ಅದು ಓಪನ್ ಇರೋದಿಲ್ವಾ? ಯಾವೂ ಇಲ್ಲ. ಇಲ್ವಾ? ಇದು 5 HP. ಇವೆಲ್ಲ 7 HP.
ಯಾಕೆಂದರೆ ಒಬ್ಬ ರೈತ ತನ್ನ ತೋಟಕ್ಕೆ ನೀರನ್ನು ಹಾಯಿಸಿ ಅದರಿಂದ ಬೆಳೆ ಬೆಳಿಬೇಕು ಅಂದರೆ ಅವನು ಎಷ್ಟು ಕಷ್ಟ ಬೀಳ್ತಾನೆ, ಅವನಿಗೆ ಎಷ್ಟು ಶ್ರಮ ಇದೆ. ರಾತ್ರಿ ಹೊತ್ತಿನಲ್ಲಿ ಚಿರತೆ ದಾಳಿ, ಕರಡಿ ದಾಳಿ, ಹಾವು ಇವುಗಳನ್ನೆಲ್ಲ ಎದುರಿಸ್ಕೊಂಡು ತನ್ನ ಒಂದು ತೋಟದಲ್ಲಿ ನೀರನ್ನು ಹಾಯಿಸಬೇಕಾದ್ರೆ ಆತ ಎಷ್ಟು ಕಷ್ಟ ಬೀಳ್ತಾನೆ ಅನ್ನೋದು ನನಗೆ ಗೊತ್ತಿದೆ ಸ್ನೇಹಿತರೆ. ಈ ಒಂದು ದೃಶ್ಯ ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ 50 ಜನ ರೈತರಿಗೆ ಇನ್ನು ಮುಂದೆ ರಾತ್ರಿ ಹೊತ್ತು ನಿದ್ಗೆಡೋ ಹಾಗಿಲ್ಲ, ಬೇಕಾಗಿಲ್ಲ. ಯಾಕೆ ಅಂದರೆ ಬೆಳಗ್ಗೆ ಟೈಮಲ್ಲಿ ಅವರು ತಮ್ಮ ತೋಟದ ನೀರಿನ ಒಂದು ಕೆಲಸಗಳನ್ನ ಮುಗಿಸ್ಕೊತಾರೆ. ರಾತ್ರಿ ನೆಮ್ಮದಿಯಾಗಿ ತಮ್ಮ ಫ್ಯಾಮಿಲಿ ಜೊತೆ ಇರ್ತಾರೆ ಅವರು ಸ್ನೇಹಿತರೆ. ಈ ಒಂದು ವಿಚಾರ ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಸರ್ಕಾರ ಇಂತಹ ಒಂದು ಸವಲತ್ತುಗಳನ್ನ ರೈತರಿಗೆ ಕೊಡ್ತಾ ಇರೋದ್ರಿಂದ ನಾನು ಸರ್ಕಾರಕ್ಕೂ ಕೂಡ ಒಂದು ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈಗ ಈ ಒಂದು ಮೆಟೀರಿಯಲ್ಗಳನ್ನ ಈ ರಾತ್ರಿನೇ ನಾನು ಕಂಡ ಹಾಗೆ ಒಂದು 3-4 ಗಾಡಿಗಳು ಸರತಿ ಸಾಲಿನಲ್ಲಿ ನಿಂತಿದ್ದು ಸ್ನೇಹಿತರೆ. ಒಬ್ಬರಾದ ನಂತರ ಒಬ್ಬರು ನನ್ನ ಕಣ್ಣು ಮುಂದೆನೇ ತುಂಬಿದ್ರು ಸ್ನೇಹಿತರೆ. ಒಬ್ಬ ರೈತರ ಒಂದು ಮೆಟೀರಿಯಲ್ ತುಂಬಿದ್ದನ್ನು ನಾನು ಮತ್ತೆ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಅವರ ಒಂದು ಖುಷಿ ಹೇಗಿತ್ತು, ಅವರ ಒಂದು ಕಷ್ಟ ಹೇಗಿತ್ತು, ಅದ್ರ ಬಗ್ಗೆನೂ ನಾನು ಕೇಳ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ಖರ್ಚಾಗೋದಿಲ್ಲ, ನಿಮ್ಮ ಯಾವುದೇ ಹಣ ಖರ್ಚಾಗೋದಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಅಂದರೆ ನಾವು ಮಾಡ್ತಾ ಇರುವಂಥ ವಿಡಿಯೋಗಳು ಜನರಿಗೆ ಇಷ್ಟ ಆಗ್ತಿದೆ ಅಂತ ತಿಳಿಯುತ್ತೆ ಸ್ನೇಹಿತರೆ. ಮತ್ತು ಬೇರೆ ಬೇರೆ ವಿಡಿಯೋಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಚೆನ್ನಾಗಿತ್ತಂದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಇಲ್ಲ ನಿಮ್ಮ ವಿಡಿಯೋ ಸರಿಯಿಲ್ಲ, ಚೆನ್ನಾಗಿಲ್ಲ, ನಿಮ್ಮ ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಇದು 700 ಅಲ್ವಾ? 700 HP ಪ್ಯಾನಲ್ ಇದು. ಸರ್ ಇದು ಟೋಟಲ್ ಎಷ್ಟು ಜನಕ್ಕೆ ಬಂದಿದೆ ಇಲ್ಲಿ ಪ್ಯಾನಲ್? 50 ಜನಕ್ಕೆ ಬಂದೈತೆ. 50 ಜನಕ್ಕೆ ಪ್ಯಾನಲ್ಸ್ ಬಂದಿದೆ ಈಗ. ಬಂದಿದೆ, ಲಾರಿಯಲ್ಲೂ ಐತೆ. ಈಗ ಟೋಟಲ್ ಸ್ಟಾಕು 50 ಜನಕ್ಕೆ ನಿಮಗೆ ಬಂದಿದೆ ಈಗ. ಮೆಟೀರಿಯಲ್ ಪ್ರತಿಯೊಂದು ಐಟಮ್ ಬಂದೈತೆ. ಓಕೆ. ಒಂದು ಪ್ಯಾನಲ್ ತೋರಿಸಿ ಸರ್. ಇದು ಯಾವುದೊಂದು ಚಿಕ್ಕ ತೋರಿಸಿ. ಚಿಕ್ಕ ಆಗೋದಿಲ್ಲ, ಎಲ್ಲ ದೊಡ್ಡದೆ. ಅಲ್ಲಲ್ಲ, ಒಂದೇ ಸೈಜ್ ಅಲ್ಲ. ನೆತ್ತಿಡ 4 ಓಕೆ. ಇದು ಒಬ್ಬ ರೈತರಿಗೆ ಎಷ್ಟು ಪ್ಯಾನಲ್ ಬರುತ್ತೆ ಸರ್? 700 HP ಗೆ 13 ಪ್ಯಾನಲ್ಸ್. 9, 10 HP ಗೆ 18. ಓಕೆ. ಈಗ ರೈತರು ತಗೊಂಡು ಹೋಗೋದಕ್ಕೆ ಬಂದಿದ್ದಾರಾ? ತಗೊಂಡು ಹೋಗಕ್ಕೆ ಬಂದರು. ಇದೆಲ್ಲ ಪ್ಯಾನಲ್ಸೇ ಹಾಗಾದರೆ? ಇದೆಲ್ಲ ಪ್ಯಾನಲ್. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಒಂದು ಈ ಚಾನಲ್ಗೆ ನೀಡ್ತಾ ಇದ್ದೀರಾ. ಒಳ್ಳೆಯ ಒಂದು ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಸ್ನೇಹಿತರೆ ಈ ಚಾನಲ್ನಲ್ಲಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಮೋಟ್ರ್ಗಳನ್ನೆಲ್ಲ ಒಂದು ಕಡೆ, ಸ್ಟಾರ್ಟರ್ಗಳನ್ನು ಒಂದು ಕಡೆ, 5 HP ಸ್ಟಾರ್ಟರ್ಗಳೇ ಒಂದು ಕಡೆ, 10 HP ಸ್ಟಾರ್ಟರ್ಗಳೇ ಒಂದು ಕಡೆ, ಕೇಬಲ್ಗಳೆಲ್ಲ ಒಂದು ಕಡೆ, ಈ ರೀತಿಯಾಗಿ ಅವರು ಬಂದಂತಹ ಮೆಟೀರಿಯಲ್ನ ಜೋಡಿಸ್ಕೊಂಡಿದ್ರು ಸ್ನೇಹಿತರೆ. ಒಬ್ಬೊಬ್ಬ ರೈತನಿಗೆ ಒಂದೊಂದು ಮೆಟೀರಿಯಲ್ನ, ಅಂದರೆ 5 HP ಮೋಟ್ರು, 5 HP ಸ್ಟಾರ್ಟ್ರು ಮತ್ತು 5 HPಗೆ ಎಷ್ಟು ಕೇಬಲ್ ಕೊಡಬೇಕು ಮತ್ತು ಎಲ್ಲದನ್ನ ಅವ್ರಿಗೆ ಡಿಸ್ಪ್ಯಾಚ್ ಮಾಡ್ತಾಯಿದ್ರು ಸ್ನೇಹಿತರೆ. ಆದರೆ ಪೈಪ್ ಸ್ಟಾಕ್ ಮಾತ್ರ ಬಂದಿರಲ್ಲ. ಪೈಪ್ ಸ್ಟಾಕು ಈ ನೈಟೇನೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಬಟ್ ನಮ್ಮದು ಅಂದರೆ ರಮೇಶಣ್ಣ, ಈಗ ರೈತರು ತುಂಬೋದಕ್ಕೆ ಬಂದಿದ್ದಾರೆ. ಇವ್ರಿಗೆ ಏನೇನು ಮೆಟೀರಿಯಲ್ ಕೊಡ್ತೀರಾ? ಎಷ್ಟು HP ಮೋಟ್ರ್ ಕೊಡ್ತಾ ಇದ್ದೀರಾ ಸರ್? ಇವರಿಗೆ 700 HP ಮೋಟ್ರು, 700 HP ಮೋಟ್ರು, ಪಂಪು, ಕೇಬಲ್ಲು, 100 ಮೀಟರ್ ಕೇಬಲ್ಲು, ಪೈಪು, ಸ್ಟಾರ್ಟ್ರು ಮತ್ತು ಪ್ಯಾನಲ್ಲು, ಪ್ರತಿಯೊಂದು ಸ್ಟ್ರೆಚ್ಚರ್ ಐಟಮು ಎಲ್ಲ ಬರುತ್ತೆ. ನಾನು ಪೈಪ್ ಬರೋವರೆಗೂ ಇಲ್ಲಿ ಕಾಯ್ತಾ ಇಲ್ಲ ಸ್ನೇಹಿತರೆ. ಈಗೇನು ಮೆಟೀರಿಯಲ್ ಬಂದಿದೆ ಅದನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ 2 ಲಾರಿ ಲೋಡು ಅಂದರೆ ಪೈಪ್ಗಳು ಸಹಿತ ಬರ್ತಾಯಿದೆ ಅಂತೆ ಸ್ನೇಹಿತರೆ. ಆ ಬಂದ ಪೈಪನ್ನು ಇವರ ವೆಹಿಕಲ್ನಲ್ಲಿ ಹಾಕಿ
ರೈತರಿಗೆ ತಲುಪಿಸಿ ಫಿಟ್ಟಿಂಗನ್ನು ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಒಬ್ಬ ರೈತರಂತೂ ನಾಳೆ ಫಿಟ್ಟಿಂಗ್ ಆಗುತ್ತೆ ಅಂತ ತುಂಬ ಖುಷಿಪಟ್ಟರು. ಅವರ ಒಂದು ಮುಖದಲ್ಲಿ ಖುಷಿ ನೋಡಿ ನನಗೂ ಸಂತೋಷ ಆಯಿತು ಸ್ನೇಹಿತರೆ. ನೀವು ಕೂಡ ಈ ಥರ ಒಂದು ಸರ್ಕಾರದ ಸವಲತ್ತುಗಳು ಸಿಕ್ಕಾಗ ಉಪಯೋಗಿಸ್ಕೊಳ್ಳಿ, ನಿಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ.